ವಾಲ್ಮೀಕಿ ಹಗರಣ, ಎರಡು ಹಗರಣ, ವಾಲ್ಮೀಕಿ ಅಂಡ್ ಮೂಡ. ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಮಂತ್ರಿನೇ ತೆಗೆದ್ರಿ ನೀವು. ಎಷ್ಟದು 189 ಕೋಟಿ ಒಪ್ಕೊಂಡ್ರಿ. 189 ಕೋಟಿ ಅಲ್ಲ, 89 ಕೋಟಿ ಅಂತೇಳಿ ಒಪ್ಕೊಂಡಿಲ್ವ ನೀವು? ನೀವೇ ಒಪ್ಕೊಂಡಿದ್ದೀರಾ? ಅಲ್ಲಿ ಮಂತ್ರಿನ ತೆಗೆದ್ರಿ, ಕೆಲವು ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿದ್ರಿ. ಇದು 5,000 ಕೋಟಿದು ಮೂಡ. ಯಾಕೆ ಇನ್ನು ಈ ಮಂತ್ರಿನ ತೆಗೆದಿಲ್ಲ ನೀವು? ಇವತ್ತೆಲ್ಲ ಇಡೀ 50-50 ಇದೆಲ್ಲ ಹಗರಣಕ್ಕೆ ಕಾರಣ ಯಾರು? ಬೈರ್ತಿ ಸುರೇಶ, ಯುಡಿ ಮಿನಿಸ್ಟರ್. ಅದ್ಯಾಕೆ ಅವನು ತೆಗೆದಿಲ್ಲ? ಯಾಕೆ ನಿಮ್ಮವನು ಅಂತಲವನು? ನಿಮ್ಮವನು ಅಂತಲವನು? ನೋ, ಬೇಡಿ ಸಿದ್ದರಾಮಯ್ಯ, ಒಳ್ಳೇದಾಗಲ್ಲ ಇದೆಲ್ಲ ಕೂಡ. ಇಷ್ಟೊತ್ತಿಗೆ ಅವನು ಬೈರ್ತಿ ಸುರೇಶನ ತೆಗೆದು ಅವನು ಜೈಲಿಗೆ ಕಳಿಸಿ, ಯಾರು ಕಮಿಷನರ್ಸ್ ದಿನೇಶ ಮತ್ತು ನಟೇಶ ಅವರಿಬ್ಬರು ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು. ಇವತ್ತು ಅವರಿಬ್ಬರು ಸಸ್ಪೆಂಡ್. ಓಹೋ, ಎಷ್ಟು ಎಷ್ಟು ಅಮ್ಮ ಬೆಣ್ಣೆಲ್ಲಿ ಕೂದಲು ತೆಗೆದಂಗೆ ಅವ್ರು ಸಸ್ಪೆನ್ಷನ್ ಅಂತೆ. ವಾಲ್ಮೀಕಿದ್ರಲ್ಲಿ ಜೈಲು, ಮೂಡಾದಲ್ಲಿ ಸಸ್ಪೆನ್ಷನ್ನು. ಹೌದ್ರಿ, ಇದರಲ್ಲಿ ಟ್ರಾನ್ಸ್ಫರ್ ಅಷ್ಟೇ. ಮೂಡಾದಲ್ಲಿ, ವಾಲ್ಮೀಕಿನಲ್ಲಿ ಜೈಲು. ಜೈಲಿಲ್ವೇ? ಅದು ಹೆಂಗೆ ಮತ್ತೆ? ಇದು 189 ಕೋಟಿಗೆ ಜೈಲು, 5,000 ಕೋಟಿಗೆ ಬರೀ ಟ್ರಾನ್ಸ್ಫರು. ಹೀಗೆ ಯಾವ ನ್ಯಾಯ ಸಿದ್ದರಾಮಯ್ಯ ಇದು? ನೋ, ನಂಬಕ್ಕಾಗ್ತಾ ಇಲ್ಲ. ನಿಮ್ಮ ನ್ಯಾಯನ ನಂಬಕ್ಕಾಗ್ತಾ ಇಲ್ಲ ನಾವು. ಈಗಲೂ ಕಾಲ ಮಿಂಚಿಲ್ಲ. ಪ್ಲೀಸ್ ಸರೆಂಡರ್ ದ ಸೈಟ್ಸ್. ನಾನು ಮೊದಲನೇ ದಿವಸನೇ ಹೇಳಿದ್ದೀನಿ ನಿಮಗೆ, ಆ 3 ಎಕರೆ 20 ಕ್ವಿಂಟಲ್ ಸರೆಂಡರ್ ಮಾಡಿ, ನಿಮ್ಮ ಹೆಂಡ್ತಿರೋ ಕೊಟ್ಟಿರೋ ಸೈಟ್ನು ಸರೆಂಡರ್ ಮಾಡಿ, ಗೌರವಯುತವಾಗಿ ಮಾಡಿ, CBIಗೆ ಇಂಟ್ರೆಸ್ಟ್ ಮಾಡಿ. ಯಾವನೇ ತಪ್ಪು ಮಾಡಿದಾನೆ ಬರಲಿ, ಎಲ್ಲ ಈಚೆಗೆ. ಏನ್ರಿ ನಿಮ್ಮ ಯೋಗ್ಯತೆ? 2 ಸರಿ ಚೀಫ್ ಮಿನಿಸ್ಟರ್ ಆಗಿ ಒಂದು 30-40 ಸೈಟ್ ಕೊಡೋಕ್ಕಾಗಲ್ಲ ರೀ ಮೈಸೂರು ನಗರದವ್ರಿಗೆ. ಈ ಮೈಸೂರು ನಗರದ ಮುಖ್ಯಮಂತ್ರಿ ನೀವು. ಓ, ನನಗೆಲ್ಲ ಗೊತ್ತು, ಬಡವ್ರ ಕಷ್ಟ ಗೊತ್ತು, ಅಹಿಂದ ಕಷ್ಟ ಗೊತ್ತು. ಏನಪ್ಪ ಅಹಿಂದ ಕಷ್ಟ? ನಿಮಗೆ ಕಷ್ಟಕ್ಕೆಲ್ಲ ಅಹಿಂದ ಬೇಕು, ಸುಖಕ್ಕೆಲ್ಲ ಹಿಂದಂತ ನಿಮ್ದೊಂದು ಸಂಸ್ಥೆ ಇದೆ, ಹಿಂದಂತ. ಹಿಂದ ನಿಮ್ಮ ಮಗಂದು ಹಿಂದ ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದೀರ ಅದಕ್ಕೆ ನೀವು. ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ.